ಇನ್ನು ಕರಾವಳಿ ಮೀನುಗಾರಿಕೆ ಮೇಲೆ ಯುದ್ಧದ ಎಫೆಕ್ಟ್. ಡೀಸೆಲ್ ಕೊರತೆಯಿಂದ ಸಮುದ್ರಕ್ಕೆ ಇಳಿತಾ ಇಲ್ಲ. ಉಡುಪಿಯಲ್ಲಿ ಮೀನುಗಾರರ ಆತಂಕ, ಜೀವನ ಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಸೆಲ್ ಕೊರತೆಯಿಂದ ಸಮುದ್ರಕ್ಕೆ ಇಳಿತಾ ಇಲ್ಲ ಬೋಟ್ಗಳು ಅಲ್ಲಿ, ಯಾಕೆಂದರೆ ಡೀಸೆಲ್ ಕೊರತೆ ಎದುರಾಗಿದೆ. ಉಡುಪಿಯಲ್ಲಿ ಮೀನುಗಾರರ ಆತಂಕ, ಜೀವನ ನಡೆಸುವಂಥದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಕೇಂದ್ರ ಸಚಿವರ ಜೊತೆ ಸಂಸದರು, ಶಾಸಕರು ಚರ್ಚೆಯನ್ನ ಮಾಡಿದ್ದಾರೆ. ಮೀನುಗಾರಿಕಾ ಸಚಿವ ರಾಜೀವ್ ರಂಜನ್ ಅವರನ್ನ ಭೇಟಿ ಮಾಡಿರುವಂಥದ್ದು. ರಾಜೀವ್ ರಂಜನ್ ಮೀನುಗಾರಿಕಾ ಸಚಿವರು, ಕೇಂದ್ರ ಮೀನುಗಾರಿಕಾ ಸಚಿವರು ಅವರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆಳ ಮೀನುಗಾರಿಕೆಗೆ ದಿನಕ್ಕೆ 12 ಲಕ್ಷ ಲೀಟರ್ ಡೀಸೆಲ್ ಅಗತ್ಯವಿದೆಯಂತೆ. 12 ಲಕ್ಷ ಲೀಟರ್. ಕರಾವಳಿ ಆರ್ಥಿಕತೆಯ ಪ್ರಮುಖ ಬೆನ್ನೆಲುಬು ಅಂದರೆ ಅದು ಮೀನುಗಾರಿಕೆ. ಅದಕ್ಕೆ ಹೊಡ್ತಾ ಬೀಳ್ತಾ ಇದೆ. ಡೀಸೆಲ್ ಕೊರತೆ ಎದುರಾಗಿದೆ. ಡೀಸೆಲ್ ಕೊರತೆಯಿಂದ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಪೆಟ್ರೋಲ್ ಡೀಸೆಲ್ನ ಅಭಾವ ಇಲ್ಲ ಅಂತೆಲ್ಲ ಕೇಂದ್ರ ಸರ್ಕಾರ ಹೇಳ್ಕೊಂಬರ್ತಾ ಇತ್ತು. ಆದರೆ ವಸ್ತುಸ್ಥಿತಿ ಅಂತ ನೋಡೋದಾದರೆ, ಗ್ರೌಂಡ್ ರಿಯಾಲಿಟಿ ಅಂತ ನೋಡೋದಾದರೆ, ಮೀನುಗಾರಿಕೆಗಂತೂ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿದ್ದಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ. ಸಂಸದರೆಲ್ಲ ಹೋಗ್ಬಿಟ್ಟು ಚರ್ಚೆಯನ್ನು ಮಾಡಿದ್ದಾರೆ. ಯಶ್ಪಾಲ್ ಸುವರ್ಣ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಮೀನುಗಾರಿಕಾ ಸಚಿವರ ಜೊತೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಕರಾವಳಿ ಭಾಗದಲ್ಲಿ. ಮೀನುಗಾರಿಕೆಯನ್ನೇ ಅವಲಂಬಿಸಿರುವಂಥ ಜನರಿಗಂತೂ ಭಾರಿ ಹೊಡೆತ ಕೊಟ್ಟಿದೆ. ದಯವಿಟ್ಟು ಇದೊಂದು ಸಾರ್ಟ್ ಔಟ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಕರಾವಳಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮೀನುಗಾರಿಕೆಗೆ ಅಷ್ಟು ಪೂರಕವಾದ ವಾತಾವರಣ ಇಲ್ಲ. ಇವತ್ತು ನಾವು ರತ್ನಗಿರಿ ಇರ್ಬೋದು, ಗೋವಾದಂಥ ಭಾಗದಲ್ಲಿ ಹೋಗಿ ಮೀನುಗಾರಿಕೆ ಮಾಡುವಂಥದ್ದು. ಅದರಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮಗೆಲ್ಲಿಗೆ ತಿಳಿದಿರುವ ಹಾಗೆ ಇವತ್ತು ಇರಾನ್ ವಾರಿನಿಂದಾಗಿ ಇವತ್ತು ಡೀಸೆಲ್ ಸರಬರಾಜಿನಲ್ಲಿ ಭಾಳ ವ್ಯತ್ಯಾಸಗಳಾಗ್ತಿದೆ. ಅದರಿಂದಾಗಿ ಇವತ್ತು ಕರಾವಳಿ ಮೀನುಗಾರರು ಭಾಳಷ್ಟು ಆತಂಕಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಮೀನುಗಾರರ ಸಂಘದ ಪ್ರಮುಖರು ಸೇರಿಕೊಂಡು ನಮ್ಮ ಮೀನುಗಾರಿಕಾ ಸಚಿವರು, ಅದೇ ರೀತಿ ಹರ್ದೀಪ್ ಸಿಂಗ್ ಪೂರಿ ನಮ್ಮ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಈಗಾಗಲೇ ಪೂರೈಸುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ತಕ್ಷಣ ಬಿಡುಗಡೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತೇಳಿ. ಮೇ 15ಕ್ಕೆ ನಮ್ಮ ಆಲ್ಮೋಸ್ಟ್ ಮೀನುಗಾರಿಕೆ ಮುಕ್ತಾಯದ ಹಂತಕ್ಕೆ ಬರ್ತದೆ. ಅದರಿಂದಾಗಿ ನಮಗೆ ಸರ್ಕಾರದ ಮೇಲೆ ಭರವಸೆ ಉಂಟು. ಮೀನುಗಾರರು ಕೂಡ ಭಾಳ ಒಂದು ಖುಷಿಯಿಂದ ಅದನ್ನು ಕಾಯ್ತಿದ್ದಾರೆ. ಡೀಸೆಲ್ ಬರುವಂಥ ಎಲ್ಲ ಸಂದರ್ಭಗಳಿದೆ.